ಹಾಯ್, ಇವತ್ತು ನಾಗರ ಪಂಚಮಿ ಪ್ರಯುಕ್ತ ನಾವು ಅರಿಶಿಣದ ಎಲೆಯ ಸಿಹಿ ಕಡುಬು ಮಾಡೋಣ. ಮೊದಲಿಗೆ ರಾತ್ರಿ ಮಿಕ್ಸಿಗೆ ನೆನೆ ಹಾಕಿಬಿಟ್ಟು ಇವತ್ತು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಅದು ಸ್ವಲ್ಪ ನೀರಾಗುತ್ತೆ ಅಂತ ಬಾಣಲೆಗಾಗಿ ಸ್ವಲ್ಪ ಬಿಸಿ ಮಾಡಬೇಕು. ಹಿಟ್ಟು ಸ್ವಲ್ಪ ಗಟ್ಟಿ ಆಗಬೇಕು. ಗಟ್ಟಿಯಾಗಿ ಒಂದೆರಡು ನಿಮಿಷ ಬಿಸಿ ಮಾಡಿದರೆ ಆಯಿತು. ಈಗ ಎಲೆ ಇಷ್ಟ ಆಗಬೇಕು. ಇಷ್ಟ ಆದ ಬಂದರೆ ಆಫ್ ಮಾಡಿ. ಇಷ್ಟು ಸಾಕು ನೋಡಿ, ಇಷ್ಟು ಸರಿಯಾಗುತ್ತೆ ಲಟ್ಟೋದಕ್ಕೆ. ಇದು ಬೆಲ್ಲ, ಕಾಯಿ, ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದನ್ನು ಮೆತ್ತಿ ಇಡಬೇಕು. ಎಣ್ಣೆ ಕೈಗೆ ಅಂಟ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾದಿ ಈಗ ತೆಳುವಾಗಿ ಉಜ್ಜುತ್ತಾ ಹೋಗ್ಬೇಕಾಗಿ ಲಟ್ತಾ ಹೋಗಬೇಕು. ದಪ್ಪ ಆಗಬಾರ್ದು, ತೆಳುವಾದರೆ ಇಷ್ಟು ಸಾಕು. ಇದಕ್ಕೆ ಬೆಲ್ಲ ಮತ್ತು ಕಾಯಿ ಹಾಕ್ಬಿಟ್ಟು ಇಷ್ಟ ಆದರೆ ಬೆಲ್ಲ ಮತ್ತು ಕಾಯಿ ಹಾಕಿ ಇಡ್ಲಿ ತಪ್ಪಲೆಯಲ್ಲಿ ನೀರು ಬಿಸಿ ಇದೆ, ಅದಕ್ಕೆ ಇಟ್ಟರೆ ಆಯಿತು. ಮುಚ್ಚಳ ಮುಚ್ಚಿ ಬೇಯಿಸಿದರೆ ಒಂದು ಗಂಟೆ ಬೇಯಬೇಕು. ಇಷ್ಟು ಕಾಯಿ ಬೆಲ್ಲ ಹಾಕಿದರೆ ಸಾಕು. ಅರಿಶಿಣದ ಎಲೆಯ ಸಿಹಿ ಕಡುಬು ನಾಗರ ಪಂಚಮಿ ಪ್ರಯುಕ್ತ. ಎಲ್ಲರೂ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ತಂದೆಗೆ ತುಂಬ ಇಷ್ಟ, ನನ್ನ ಪಪ್ಪನಿಗೆ ಕಡುಬು. ಇಷ್ಟ ಆಯಿತು. ಈಗ ಮುಚ್ಚಳ ಮುಚ್ಚಿ ಬೇಯಿಸೋಣ. ಒಂದು ಗಂಟೆ ಬೇಯಿದ್ರೆ ಸಾಕು. ಇವಾಗ ಬೆಂದಿದೆ, ನೋಡೋಣ ಹೇಗೆ ಬೆಂದಿದೆಯಾ ಅಂತ. ಬಿಸಿ ಬಿಸಿ ಕಡುಬು ನೋಡಿ, ಇಷ್ಟು ಚೆನ್ನಾಗಿ ಬರುತ್ತೆ. ಉದ್ದನೂ ಮಾಡ್ಬೋದು, ಅಡ್ಡಡ್ಡನೂ ಮಾಡ್ಬೋದು. ಈಗ ಒಂದು ಕಟ್ ಮಾಡಿ ನೋಡೋಣ ಹೇಗಿದೆ ಅಂತ. ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು.